ಎಲ್ರಿಗೂ ನಮಸ್ಕಾರ. ಬೈಲಿಂಗ್ವಲ್ ಸೆಕ್ಷನಲ್ಲಿ ಇಂಗ್ಲೀಷ್ ಮೀಡಿಯಮ್ ಅಂತ ಇಲ್ಲಿ ಬರೆದಿದ್ದಾರೆ. ಸೊ ಎನ್ವಿರಾನ್ಮೆಂಟಲ್ ಸ್ಟಡೀಸ್ ಅಂತ ಟೆಕ್ಸ್ಟ್ ಕಮ್ ವರ್ಕ್ ಬುಕ್ ಇದು. ಸೊ ಇಲ್ಲಿ ಜಸ್ಟ್ ಒಂದು ಬುಕ್ಕನ್ನೇ ಇಡೀ ಇಯರ್ಗೆ ಯೂಸ್ ಮಾಡ್ಕೊಳ್ಬೇಕಾಗಿದೆ. ಸೊ ನೋಡೋಣ ಯಾವ ಥರ ಗ್ರೂಪ್ ಮಾಡ್ಕೊಳ್ಳೋಣ ಅಂತ. ಸೊ ದೇರ್ ಆರ್ 10 lessons, 10 chapters are here. So 5 to the for half year and another 5 for next half year. ಸೊ ಐದನ್ನು ಫಸ್ಟ್ 5 ಇಯರ್ ಹಾಫ್ ಇಯರ್ಗೆ ಮಾಡೋದು, ನೆಕ್ಸ್ಟ್ ಐದನ್ನು ನೆಕ್ಸ್ಟ್ ಮಾಡ್ತಕ್ಕಂಥದ್ದು ಅಂತ. ಸೊ ಫಸ್ಟ್ ಲೆಸನನ್ನು ಯಾವ ಥರ ಮಾಡೋದು ಅನ್ನೋದನ್ನು ನೋಡೋಣ ಬನ್ನಿ. ದ ಫಸ್ಟ್ ಲೆಸನ್ ಈಸ್ ಐ ಲವ್ ಮೈ ಫ್ಯಾಮಿಲಿ. ಸೊ ಫ್ಯಾಮಿಲಿ ಮೆಂಬರ್ಸ್, ಸೊ ಫಸ್ಟ್ ರಿಲೇಷನ್ಶಿಪ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಸೊ ಪಿಕ್ಚರ್ ರೀಡಿಂಗ್ ಅಂತಕ್ಕಂಥದ್ದನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ಒಂದು ಫ್ಯಾಮಿಲಿ ಅಂತಂದರೆ ಅಲ್ಲಿ ಫ್ಯಾಮಿಲಿಯಲ್ಲಿ ಯಾರೆಲ್ಲ ಇರ್ತಾರೆ, ಅವರು ಏನೆಲ್ಲ ಕೆಲಸಗಳನ್ನು ಮಾಡ್ತಾರೆ, ಅಂದರೆ ತಮ್ಮದೇ ಆದಂಥ ಜವಾಬ್ದಾರಿಗಳು, ಕೆಲಸಗಳು, ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ ಅನ್ನೋದಕ್ಕೆ ಈ ಒಂದು ಪಿಕ್ಚರನ್ನು ನೀಡಿದ್ದಾರೆ. ಸೊ ಹಿ ಆ್ಯಂಡ್ ಶಿ ಆರ್ ಫಾದರ್ ಆ್ಯಂಡ್ ಮದರ್. ದೇ ಆರ್ ವರ್ಕಿಂಗ್ ಇನ್ ದ ಫೀಲ್ಡ್. ಅವರು ಹೊಲದಲ್ಲಿ ಕೆಲಸ ಮಾಡ್ತಿದ್ದಾರೆ. ಆ್ಯಂಡ್ ದ ಗ್ರ್ಯಾಂಡ್ ಫಾದರ್ ಈಸ್ ಗೆಟಿಂಗ್ ರೆಡಿ ಟು ದ ಕುಕ್. ಶಿ ಈಸ್ ಕಟಿಂಗ್ ಸಮ್ ವೆಜಿಟೇಬಲ್ಸ್. ಆ್ಯಂಡ್ ದ ಗ್ರ್ಯಾಂಡ್ ಫಾದರ್ ಈಸ್ ಏನು ಹೇಳ್ತೀವಿ ಅದು ಹಾಲು ಕರೆಯೋದಕ್ಕೆ ನನಗೂ ಗೊತ್ತಿಲ್ಲ, ದಯವಿಟ್ಟು ಕಮೆಂಟಲ್ಲಿ ಹೇಳಿ. ಆ್ಯಂಡ್ ಬ್ರದರ್ ಆ್ಯಂಡ್ ಸಿಸ್ಟರ್ ಆರ್ ಪ್ಲೇಯಿಂಗ್ ವಿತ್ ಡಾಗ್. ಅವರು ಡಾಗ್ ಜೊತೆ ಆಟ ಆಡ್ತಾ ಇದ್ದಾರೆ. ಸೊ ಈ ಥರ ಒಬ್ಬೊಬ್ಬರು ಒಂದೊಂದು ಕೆಲಸದಲ್ಲಿ ಇದ್ದಾರೆ. ರಿಲೇಷನ್ಶಿಪ್ಪು ಅಂದರೆ ಅವರ ಕೆಲಸ ಏನು, ಅವ್ರ ಡ್ಯೂಟೀಸ್ ಏನು ಅಂತಕ್ಕಂಥದ್ದು. ಸೊ ಇಲ್ಲಿ ಅದೇ ಥರ ಕ್ವಶನ್ಸ್ನ ಕೊಟ್ಟಿದ್ದಾರೆ. ಇಲ್ಲಿ ಕೌ ಶೆಡ್ಡಲ್ಲಿ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ, ಸಾರಿ, ಹೂ ಈಸ್ ವರ್ಕಿಂಗ್ ಇನ್ ದ ಕೌ ಶೆಡ್ ಅಂತಂದು. ಸೊ ನಾವು ಟೆಲ್ ಹೌ ಮೆನಿ ಮೆಂಬರ್ಸ್ ಆರ್ ದೇರ್ ಇನ್ ದ ರಾಧಾಸ್ ಫ್ಯಾಮಿಲಿ. ದೇರ್ ಆರ್ 6 ಫ್ಯಾಮಿಲಿ. ಸೊ ಜಸ್ಟ್ ಟೆಲ್ ಮೀ ಅಂತ ಇದೆ. ಸೊ ಬರೆಯೋದೇನು ಬೇಡ, ಜಸ್ಟ್ ಮಕ್ಕಳು ಹೇಳಿ ಸಾಕು. ಹೂ ಈಸ್ ವರ್ಕಿಂಗ್ ಇನ್ ದ ಫೀಲ್ಡ್? ಫಾದರ್ ಆ್ಯಂಡ್ ಮದರ್. ಫಾದರ್ ಆ್ಯಂಡ್ ಮದರ್. ಹೂ ಈಸ್ ರಾಧಾ ಪ್ಲೇಯಿಂಗ್ ವಿತ್? ರಾಧಾ ಯಾರ ಜೊತೆ ಆಡ್ತಾ ಇದ್ದಾಳೆ? ವಿತ್ ಹೀಸ್ ಬ್ರದರ್. ಹೂ ಈಸ್ ವರ್ಕಿಂಗ್ ಇನ್ ದ ಕೌ ಶೆಡ್? ಗ್ರ್ಯಾಂಡ್ ಫಾದರ್. ಹೂ ಈಸ್ ಕಟಿಂಗ್ ದ ವೆಜಿಟೇಬಲ್? ಗ್ರ್ಯಾಂಡ್ ಮದರ್. Do you see animals in the picture? If yes, can you name them ಅಂತ ಇದೆ. ಸೊ ಏನೆಲ್ಲ ಎನಿಮಲ್ಸ್ ಕೊಟ್ಟಿದ್ದಾರೆ, ಎನಿಮಲ್ಸ್ನ ಹೇಳ್ತಕ್ಕಂಥದ್ದು. ಇಲ್ಲಿ ಕೌ ಇದೆ, ಕಾಫ್ ಇದೆ, ಡಾಗ್, ಹ್ಯಾನ್, ಚಿಕ್ಸ್. ಸೊ ಈ ಥರ ಎನಿಮಲ್ಸ್ಗಳನ್ನು ಹೇಳ್ತಕ್ಕಂಥದ್ದು. ನೆಕ್ಸ್ಟ್ ಬಂದು ಡೂ ಯು ಹ್ಯಾವ್ ಎನಿ ಎನಿಮಲ್ ಎಟ್ ಯುವರ್ ಹೋಮ್? ನಿಮ್ಮ ಮನೇಲಿ ಏನಾದರೂ ಎನಿಮಲ್ ಇದೆಯಾ ಅಂತಂದು ಹೇಳಬೇಕು. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಲುಕ್ ಎಟ್ ದೀಸ್ ಆ್ಯಕ್ಟಿವಿಟೀಸ್, ಪುಟ್ ಟಿಕ್ ಮಾರ್ಕ್ ಇನ್ ದ ಬಾಕ್ಸ್ ಯು ಹ್ಯಾವ್ ದೆಮ್ ಇನ್ ಯುವರ್ ಫ್ಯಾಮಿಲಿ. ನಿಮ್ಮ ಫ್ಯಾಮಿಲಿಯಲ್ಲಿ ಇವರು ಇದ್ದರೆ, ಅಂದರೆ ಮೀನ್ಸ್ ಗ್ರ್ಯಾಂಡ್ ಫಾದರ್ ಇದ್ದರೆ ಟಿಕ್, ಗ್ರ್ಯಾಂಡ್ ಮದರ್ ಇಲ್ಲ ಸೊ ಖಾಲಿ ಬಿಡೋದು. ನೆಕ್ಸ್ಟ್ ಫಾದರ್ ಇದ್ದಾರೆ, ಮದರ್ ಇದ್ದಾರೆ, ಸೊ ಬ್ರದರ್ ಇಲ್ಲ ನಿಮಗೆ, ಸಿಸ್ಟರ್ ಇದ್ದಾರೆ, ಆಮೇಲೆ ಯಂಗರ್ ಬ್ರದರ್ ಇದ್ದಾನೆ, ಅಂದರೆ ತಮ್ಮ ಇದ್ದಾನೆ, ಸೊ ಯಂಗರ್ ಸಿಸ್ಟರ್ ಇಲ್ಲ. ಸೊ ಈ ಥರ ಯಾರಿದ್ದಾರೆ ಅವರಿಗೆ ಟಿಕ್ ಹಾಕೋದು, ಇಲ್ಲದೆ ಇದ್ದರೆ ಖಾಲಿ ಬಿಡ್ತಕ್ಕಂಥದ್ದು. Next, come to the next one. Look at these pictures. Tell us who helps you to do these at home. ಬಾತಿಂಗ್ ಯಾರು ಹೆಲ್ಪ್ ಮಾಡ್ತಾರೆ? ಕಾಂಬಿಂಗ್ ಯಾರು ಹೆಲ್ಪ್ ಮಾಡ್ತಾರೆ? ಡ್ರೆಸ್ಸಿಂಗ್ ಅಪ್ ಟೈಮಲ್ಲಿ. ಆ್ಯಂಡ್ ನೆಕ್ಸ್ಟ್ ಸ್ಲೀಪಿಂಗ್ ಟೈಮಲ್ಲಿ ಯಾರು ನಿಮಗೆ ಹೆಲ್ಪ್ ಮಾಡ್ತಾರೆ? ರೀಡಿಂಗ್ ಟೈಮಲ್ಲಿ, ಈಟಿಂಗ್ ಟೈಮಲ್ಲಿ. ಸೊ ಇದು ಒಂದೊಂದು ಟೈಮಲ್ಲಿ ಒಬ್ಬೊಬ್ಬರು ಹೆಲ್ಪ್ ಮಾಡ್ಬೋದು. ಸೊ ಮಕ್ಕಳಿಗೆ ಅಂದರೆ ನನ್ನ ಕೆಲಸಗಳನ್ನು ನನ್ನ ಅಮ್ಮ ಒಂದೇ ಅಥವಾ ನನ್ನ ತಂದೆ ಒಂದೇ ಮಾಡ್ತಾಯಿಲ್ಲ, ಎಲ್ಲರೂ ಮಾಡ್ತಿದ್ದಾರೆ. ಸೊ ಐ ಆಮ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಆಲ್ ದೋಸ್ ಹೂ ಆರ್ ಇನ್ ಅವರ್ ಫ್ಯಾಮಿಲಿ. ನನ್ನ ಮನೆಯಲ್ಲಿ ಇರ್ತಕ್ಕಂಥವ್ರು ಎಲ್ಲರಿಗೂ ನನ್ನ ಮೇಲೆ ಜವಾಬ್ದಾರಿ ಇದೆ ಅಂತಕ್ಕಂಥ ವಿಷಯವನ್ನು ಮನದಟ್ಟು ಮಾಡಿಸ್ಬೇಕಾಗುತ್ತೆ. ಇನ್ ದ ಆ್ಯಕ್ಟಿವಿಟಿ 4 ಬಂದರೆ ಲುಕ್ ಎಟ್ ದೀಸ್ ಪಿಕ್ಚರ್ಸ್, ಪುಟ್ ಟಿಕ್ ಮಾರ್ಕ್ ಆನ್ ದ ವರ್ಕ್ ಹೂ ಡು ಯು ಡೂ ಎಟ್ ಯುವರ್ ಹೋಮ್ ಟು ಹೆಲ್ಪ್ ಯುವರ್ ಫ್ಯಾಮಿಲಿ. ನೀನು ನಿಮ್ಮ ಮನೇಲಿ ಏನಾದರೂ ಈ ಥರ ಕೆಲಸ ಮಾಡಿದರೆ ಟಿಕ್ ಮಾಡಿ. ಸೊ ಹೆಲ್ಪಿಂಗ್ ಯುವರ್ ಮದರ್ ಟು ಬೈ ವೆಜಿಟೇಬಲ್ಸ್, ಆ್ಯಂಡ್ ಹೆಲ್ಪಿಂಗ್ ಯುವರ್ ಸಿಸ್ಟರ್ ಟು ಕ್ಲೀನ್ ದ ಹೋಮ್, ಹೆಲ್ಪಿಂಗ್ ಯುವರ್ ಗ್ರ್ಯಾಂಡ್ ಮದರ್ ಬೈ ಗಿವಿಂಗ್ ದ ಮೆಡಿಸಿನ್ಸ್ ಟು ಹರ್. ಈ ಥರ ನೀವೇನಾದರೂ ಹೆಲ್ಪ್ ಮಾಡಿದರೆ ಅದಕ್ಕೆ ಟಿಕ್ ಮಾಡಿ ಅಂತ ಹೇಳಬೇಕು ಮಕ್ಕಳಿಗೆ. ಆ್ಯಂಡ್ ನೆಕ್ಸ್ಟ್ ಕಲರ್ ಆ್ಯಕ್ಟಿವಿಟಿ. ಸೊ ಕಲರ್ ದಿಸ್ ಪಿಕ್ಚರ್. ಆ್ಯಂಡ್ ಇಲ್ಲಿ ಹಿಯರ್ ಈಸ್ ಅ ಒನ್ ರೈಮ್, ಸಿಂಗ್ ಆ್ಯಂಡ್ ಎಂಜಾಯ್ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಇಲ್ಲಿ ಕೂಡುವ ನೋಡಿ, ಇಲ್ಲಿ ಕನ್ನಡದಲ್ಲಿ ಕೊಟ್ಟಿದ್ದಾರೆ, ಬಿಕಾಸ್ ಮದರ್ ಟಂಗ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಫಸ್ಟ್ ಸ್ಟ್ಯಾಂಡರ್ಡ್ ಸ್ಟೂಡೆಂಟ್. ಮದರ್ ಟಂಗಲ್ಲೇ ಸ್ವಲ್ಪ ಹೇಳಿಸ್ಬೋದು ನಾವು. ಕೂಡಿ ಬಾಳುವ ನಾವೆಲ್ಲ
ಎಲ್ಲರೂ ಬೇಕು ನಮಗೆಲ್ಲ, ಎಲ್ಲರೂ ಕೂಡಿ ಬಾಳುತ್ತಲಿದ್ದರೆ ಹರುಷವು ಎಂದು ನಮಗೆಲ್ಲ. ಅಪ್ಪನ ಅಪ್ಪ ನನ್ನಯ ತಾತ, ಅಮ್ಮನ ಅಪ್ಪನು ನನ್ನಯ ತಾತ, ಅಪ್ಪನ ಅಮ್ಮ ನನ್ನಜ್ಜಿ, ಅಮ್ಮನ ಅಮ್ಮನು ನನಗಜ್ಜಿ. ಸೊ ಇದು ತುಂಬ ರಿದಮಿಕ್ ಆಗಿದೆ, ಚೆನ್ನಾಗಿದೆ, ಮಕ್ಕಳಿಗೆ ಹೇಳಿಸ್ಬೋದು. ಸೊ ದಿಸ್ ಈಸ್ ಆಲ್ ಅಬೌಟ್ ಫಸ್ಟ್ ಸ್ಟ್ಯಾಂಡರ್ಡ್ ಎನ್ವಿರಾನ್ಮೆಂಟ್ ಸ್ಟಡೀಸ್. ಥ್ಯಾಂಕ್ ಯು.